ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾವೆಲ್ಲೋ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ನಾನು ಕೇಳ್ತಾ ಹೋಗ್ತೀನಿ. ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಮೂವಿಗೆ ಹೋಗ್ತಾ ಇದ್ದೀವಿ. ಯಾವ ಮೂವಿಗೆ ಹೋಗ್ತಾ ಇದ್ದೀವಿ? ಮೂವಿಗೆ ಹೋದ್ಮೇಲೆ ಹೇಳ್ತೀವಿ. ಈಗ ಸರ್ಪ್ರೈಸ್. ಎಲ್ಲಿ ಹೋಗ್ತಾ ಇರೋದು? ಒರಿಯನ್ ಮಾಲ್ PVR ಓಲ್ಡ್ ಮದ್ರಾಸ್ ರೋಡ್. ಓಲ್ಡ್ ಮದ್ರಾಸ್ ರೋಡ್ ಒರಿಯನ್ ಮಾಲಿಗೆ ಹೋಗ್ತಾ ಇದ್ದೀವಿ. ಸೊ ನೀವೆಲ್ಲರೂ ಕೂಡ ನಮ್ಮ ಜೊತೆಗೆ ಇರ್ತೀರಾ ಅಂತ ಅನ್ಕೊಳ್ತೀನಿ. ಓಕೆ, ಲೆಟ್ಸ್ ಗೋ. ಸಿಟ್, ಲೆಟ್ಸ್ ಗೋ. ಆಲ್ರೆಡಿ ಎಲ್ಲಿ ಹೋಗ್ತಾ ಇದೀವಿ ನಾವೀಗ ಮಾಲ್ಗೆ ಹೋಗ್ತಾ ಇದೀವಿ ಮೂವಿ ನೋಡೋದಕ್ಕೆ. ಕಾಂತಾರ 2 ನ ಕಾಂತಾರ 1 ಅದು. ಹಿಯರ್ ಅವರ್ ಇಸ್ ಓಲ್ಡ್ ಲೇಡಿ ಸಿಟ್ಟಿಂಗ್ ಬ್ಯಾಕ್ ಸೈಡ್ ಹಿಂದೆ ಕೂತಿದ್ದಾರೆ. ಓಕೆ, ಸೊ ಓಲ್ಡ್ ಮದ್ರಾಸ್ ರೋಡ್ ಅಲ್ವಾ? ಓಕೆ, ಲೆಟ್ಸ್ ಮೂವ್. ಎಸ್, ನಾವು ಕಾಂತಾರ ಚಾಪ್ಟರ್ 1 ಸಿನಿಮಾಗೆ ಹೋಗ್ತಾ ಇರೋದು ನಿಮಗೆ ಗೊತ್ತಾಯಿತು. ಸೊ ಇದು ಒಂದು ನಿಜವಾದ ಸಂಸ್ಕೃತಿಯ ಚಿತ್ರಣ ಅಂತ ಹೇಳ್ಬೋದು. ದೇವರ ಭಕ್ತಿ, ಹಳ್ಳಿಯ ಬದುಕು, ನೈಸರ್ಗಿಕ ಸೌಂದರ್ಯ ಮತ್ತು ದೈವದ ಶಕ್ತಿ ಇವೆಲ್ಲವನ್ನು ರಿಷಬ್ ಶೆಟ್ಟಿ ಸರ್ ಅವರು ಒಂದು ಶ್ರೇಷ್ಠ ರೀತಿಯಲ್ಲಿ ಪ್ರೇಕ್ಷಕರ ಮುಂದಿಟ್ಟಿದ್ದಾರೆ. ದೇವರ ಮೇಲೆ ನಂಬಿಕೆ ಇಟ್ಟವರಿಗೆ ಇದು ಒಂದು ಕೇವಲ ಸಿನಿಮಾ ಅಲ್ಲ, ಒಂದು ಆಧ್ಯಾತ್ಮಿಕ ಅನುಭವ ಕೂಡ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಇವತ್ತು ನಾನು ನೋಡೋಕ್ಕೆ ಹೋಗ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ನೋಡಿ, ನಮ್ಮ ಕನ್ನಡ ಚಲನಚಿತ್ರಗಳನ್ನು ಪ್ರೋತ್ಸಾಹಿಸಿ. ಹಾಯ್ ಚಿನು, ಯು ಆರ್ ನಾಟ್ ಕವರ್ಡ್. ಡ್ಯಾನ್ಸ್ ಮಾಡು ಒಂದು. ಯಾರಿನ್ನ ವಿಚ್ ಮಾಲ್? ಓರಿಯನ್ ಮಾಲ್. ಓರಿಯನ್ ಅಪ್ಟೌನ್ ಮಾಲ್. ಅಪ್ಟೌನ್ ಮಾಲ್. ವೆರಿ ಅಪ್ಟೌನ್. ಓಕೆ, ಎಸ್ ಗೋ. ಮೇಕಪ್ ಆಗಂಗಿಲ್ಲ ಇದು. ಹೌದು, ಮೂವಿಂಗ್. ಇವತ್ತು ಕಾಂತಾರ ಹೋಗಿ ಯಾರಿಗೂ ದೆವ್ವ ಬರಲಿಲ್ಲ ಅಂದ್ರೆ ಸರ್, ದೆವ್ವ ಅಲ್ಲ, ದೇವರು ಅದು. ಪಂಜುರ್ಲಿ ಭೂತಾರ ಅದನ್ನ ಅಂತ ಹೇಳ್ತೀನಿ. ಏನು ಭಯ ಅನ್ಸಲ್ವಾ? ಏನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಸಿನಿಮಾಸ್. ತಮ್ಮ ಸೊ ಟಿಕೆಟ್ಸ್ ಹಿಯರ್. ಆ್ಯಕ್ಚುಲಿ ನಾವು ಕಾಂತಾರ ನೋಡಬೇಕು ಅಂತ ಇವತ್ತಿನ ದಿನ ಏನೂ ಪ್ಲ್ಯಾನ್ ಇರಲಿಲ್ಲ, ಬಟ್ ಸಡನ್ನಾಗಿ ಪ್ಲ್ಯಾನ್ ಆಗೋಯಿತು. ಎಸ್ಪೆಷಲಿ ನಮ್ಮ ಅಣ್ಣ ಆಗಿರುವಂತಹ ಚಂದ್ರಶೇಖರ್ ಅಣ್ಣ ಅವರು ನಮಗೆ ಬುಕ್ ಮಾಡಿಕೊಟ್ರು. ಮೂವಿಗೆ ಹೋಗಿ ಬನ್ನಿ, ಚೆನ್ನಾಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನೀವು ಬುಕ್ ಮಾಡಿಲ್ಲ ಅಂದರೆ ನಾವು ಪ್ರಾಬಬ್ಲಿ ಹೋಗ್ತಾ ಇರಲಿಲ್ಲ. ದಟ್ಟು ವಿತ್ ಅ ಸ್ಪೆಷಲ್ ಪರ್ಸನ್, ಹೇಮಂತ್ ಅಲಿಯಾಸ್ ಚಿನ್ನು. ಥ್ಯಾಂಕ್ಸ್ ಫಾರ್ ಕಮಿಂಗ್ ಚಿನ್ನು. ಇಟ್ಸ್ ಅ ಲವ್ಲಿ ಟೈಮ್ ವಿತ್ ಯು. ಥ್ಯಾಂಕ್ ಯು. ಎಸ್, ಫೈನಲಿ ವಿ ವಾಚ್ಡ್. ರಿಷಬ್ ಶೆಟ್ಟಿ ಸರ್ ಅವರು ಅಭಿನಯಿಸಿರುವ ಪಾತ್ರದಲ್ಲಿ ದೇವರ ಶಕ್ತಿ, ಭಕ್ತಿ ಮತ್ತು ನಂಬಿಕೆಯ ಪರಿಪೂರ್ಣ ಅಭಿವ್ಯಕ್ತಿಯನ್ನು ನಾವು ಕಾಣಬಹುದು. ಅವರು ದೇವರ ರೂಪದಲ್ಲಿ ಕಾಣುವ ಕ್ಷಣಗಳಲ್ಲಿ ಗೂಸ್ ಬಂಪ್ಸ್ ಬರುತ್ತೆ. ರಿಯಲಿ ಅವರ ಮುಖಭಾವ ಆಗಿರ್ಬೋದು, ದೇಹ ಭಾಷೆ ಆಗಿರ್ಬೋದು ಮತ್ತು ಸಂಭಾಷಣೆಗಳಲ್ಲಿ ಒಂಥರ ದೈವದ ತೀವ್ರತೆ ಕೂಡ ಸ್ಪಷ್ಟವಾಗಿ ನಮಗೆ ಕಂಡುಬರುತ್ತೆ. ಚಿತ್ರಕಲೆ ಮತ್ತು ಹಿನ್ನೆಲೆ ಸಂಗೀತ ಅಂತೂ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಕಾಡು, ಬೆಟ್ಟ, ಹಳ್ಳಿ ಮತ್ತು ದೇವರ ದರ್ಶನವನ್ನು ಅತ್ಯಂತ ಭಾವನಾತ್ಮಕವಾಗಿ ನಾವು ಕಾಣಬಹುದು ಇಲ್ಲಿ. ಈ ಚಿತ್ರ ದೇವರ ಮೇಲೆ ಇರುವ ನಂಬಿಕೆಗೆ ಗೌರವ ಸಲ್ಲಿಸಿರುವಂಥದ್ದು. ನೈಸರ್ಗಿಕ ಸಂಸ್ಕೃತಿಯ ಸೊಗಡು, ಹಳ್ಳಿಯ ನಂಬಿಕೆ ಮತ್ತು ದೈವದ ನ್ಯಾಯವನ್ನು ಈ ಸಿನಿಮಾ ಅದ್ಭುತವಾಗಿ ತೋರಿಸ್ತಿದೆ. ಸೊ ಕಾಂತಾರ ಚಾಪ್ಟರ್ 1 ಫೈನಲ್ ಆಗಿ ನಾನು ಒಂದು ಮಾತನ್ನು ಹೇಳ್ಬೋದು. ಏನು ಅಂತ ಹೇಳಿದ್ರೆ, ಒಂದು ಸಂಗೀತ ಆಗಿರ್ಬೋದು ಅಥವಾ ಒಂದು ಕಥೆಯ ಶಕ್ತಿ ಪ್ರೇಕ್ಷಕರಲ್ಲಿ ಆಧ್ಯಾತ್ಮಿಕ ಭಾವನೆಯನ್ನು ಮೂಡಿಸುತ್ತೆ. ಒಂಥರ ಥಿಯೇಟ್ರಿಗೆ ಅಥವಾ ಎಲ್ಲೇ ಮೂವಿಯನ್ನು ನೀವು ನೋಡಿ, ಒಂದು ದೇವಸ್ಥಾನಕ್ಕೆ ಹೋಗಿ ನಾವು ವಿಸಿಟ್ ಕೊಟ್ಟು ದೇವರನ್ನ ನೋಡ್ಕೊಂಡು ಬಂದ್ವಿ ಅಂತ ನಿಮಗೆ ಫೈನಲ್ ಆಗಿ ಅನಿಸುತ್ತೆ ಮೂವಿನ ನೋಡಿ ನಂತರ ಆಚೆ ಬಂದ ಮೇಲೆ. ಖಂಡಿತವಾಗ್ಲೂ ನಿಮಗೆಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಕನ್ನಡ ಚಿತ್ರರಂಗದಲ್ಲೇ ಅಗ್ರಸ್ಥಾನದಲ್ಲಿ ಇರಬಹುದಾದಂತಹ ಸಿನಿಮಾ ಇದು. ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ಅಂತೂ ಅತ್ಯದ್ಭುತ. ನಾನು ಎಷ್ಟೇ ಪದಗಳಲ್ಲಿ ಹೇಳ್ಬೋದು, ಬಟ್ ಅದು ನೀವು ಅನುಭವಿಸಿದ್ರೆ ಮಾತ್ರ ನಿಮಗೆ ನಾನು ಹೇಳ್ತಾ ಇರೋವಂಥದ್ದು ನಿಮಗೆ ಅರ್ಥ ಆಗ್ಬೋದು. ಸೊ ದಯವಿಟ್ಟು ನೋಡಿ. ಎಸ್,
ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ನಮ್ಮ ಹೊಸ ಹೊಸ ವೀಡಿಯೋಗಳು ಕೂಡ ನಿಮಗೆ ತಲುಪುತ್ತೆ. ಸೊ ಎಲ್ಲರೂ ಕೂಡ ಖುಷಿಯಾಗಿರಿ, ಆರೋಗ್ಯವಾಗಿರಿ, ಚೆನ್ನಾಗಿರಿ, ನಗ್ನಾಗ್ತಾ ಇರಿ, ಒಳ್ಳೊಳ್ಳೆ ಆಲೋಚನೆ ಮಾಡಿ ಖುಷಿಯಾಗಿರಿ. ಬಾಯ್ ಬಾಯ್.